ನಮಗೆ ಸ್ವಾಗತ ಅಂತ ಹೇಳ್ತಾ ಇಂದು 2024ರಲ್ಲಿ ನಡೆದಿರ್ತಕ್ಕಂಥ SSLC ರಾಜ್ಯ ಮಟ್ಟದ ವಿಜ್ಞಾನ ಪೂರ್ವಸಿದ್ಧತಾ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳನ್ನು ನೋಡೋಣ. ಸೊ ದಯಮಾಡಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಈ ಕ್ವಶನ್ ಪೇಪರ್ ಅಂತೂ ಬಹಳ ಇಂಪಾರ್ಟೆಂಟ್ ಅದ. ಕ್ವಶನ್ಸ್ ರಿಪೀಟ್ ಆಗ್ತಕ್ಕಂಥ ಸಾಧ್ಯತೆ ತುಂಬಾ ಇದೆ ಅಂತ ಹೇಳ್ತಾ, ಸೊ ಆಲ್ರೆಡಿ ನಾನು ವಿಜ್ಞಾನದಲ್ಲಿ ಭಾಳಷ್ಟು ಕ್ವಶನ್ ಪೇಪರ್ಗಳನ್ನು ಹಾಕಿದ್ದೀನಿ. ಸೊ ಅವುಗಳ ಲಿಂಕ್ಗಳನ್ನು ನೋಟ್ಸ್ಗಳನ್ನು ಹಾಕಿದ್ದೀನಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದ. ಸೊ ದಯಮಾಡಿ ಅವುಗಳನ್ನು ನೋಡಿ ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋನ ಪ್ರಾರಂಭಿಸ್ತೀನಿ. ಸೊ ಪ್ರಶ್ನೆ ಇತ್ತು, ಬಿಳಿ ಬೆಳಕಿನಲ್ಲಿ ಅತಿ ಹೆಚ್ಚು ಬಾಗು ಬಣ್ಣ ಕೇಳಿದ್ದಾರೆ. ಸೊ ನೇರಳೆ ಅನ್ನೋದು ನಿಮಗೆಲ್ಲ ಗೊತ್ತಾಗಿರ್ತಕ್ಕಂಥದ್ದೇ ಇದೆ. ಎರಡನೇದರಲ್ಲಿ ಕಾಂತ ಧ್ರುವಗಳ ನಡುವೆ ಪರಸ್ಪರ ಆಕರ್ಷಣೆ ಉಂಟಾಗುವುದನ್ನು ಪ್ರತಿನಿಧಿಸುವ ಸರಿಯಾದ ಚಿತ್ರ ಕೇಳಿದ್ದಾರೆ. ಸ್ವಲ್ಪ ನೋಡ್ಕೊಡ್ರಿ. ಸೊ ಚಿತ್ರ ಯಾವುದು ಅನ್ನೋದನ್ನು ನಿಮಗೆ ಬರ್ತದೆ ಅನ್ನೋದನ್ನು ನೀವುಗಳು ಕೂಡ ಬರಿಬೋದು. ಇನ್ನು ಒಂದು ಅಂಕದಲ್ಲಿ ಕೇಳಿದರೆ ಬೆಳಕಿನ ವಕ್ರೀಭವನದ ಪರಿಣಾಮದಿಂದ ಜರುಗುವ ಎರಡು ನೈಸರ್ಗಿಕ ವಿದ್ಯಮಾನಗಳು. ಸೊ ಕಾಮನ ಬಿಲ್ ಆಗ್ತದೆ, ಶೀಘ್ರ ಸೂರ್ಯೋದಯ, ವಿಳಂಬಿತ ಸೂರ್ಯಾಸ್ತ, ಇವೆಲ್ಲವೂ ಕೂಡ ನಿಮಗೆ ಗೊತ್ತಿದ್ದಂತೆ. ಇನ್ನು ಅಪಾಯದ ಸಂಕೇತ ದೀಪಗಳು ಕೆಂಪು ಬಣ್ಣದಲ್ಲಿರ್ತವೆ ಏಕೆ ಅಂತ ಕೇಳಿದರೆ ಹೆಚ್ಚು ಅದು ಚದುರ್ತದೆ, ಅದು ಕೂಡ ಗೊತ್ತಿರಲಿ. ಸೌರಕೋಶ ಅಂದರೆ ಏನು ಅಂತಕ್ಕಂಥದ್ದು ಲಾಸ್ಟ್ ಇಯರ್ ಸಿಲೆಬಸ್ಸಲ್ಲಿ ಇತ್ತು. ಇನ್ನು ಇಲ್ಲಿ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ ನೋಡಿ, ಕೊಟ್ಟಿರೋ ಚಿತ್ರವನ್ನು ಗಮನಿಸಬೇಕು. ಚಿತ್ರಕ್ಕೆ ಸಂಬಂಧಿಸಿದ ಪ್ರಯೋಗದಿಂದ ಯಾವ ತೀರ್ಮಾನವನ್ನು ತೆಗೆದುಕೊಳ್ತೀರಿ? ಸೊ ಇದು ನಿಮಗೆ ಗೊತ್ತಿರಲಿ. ಸೊ ಅದು ಒಂದು ಪ್ರಯೋಗ ಇದೆ. ಇನ್ನು 8ನೇ ಪ್ರಶ್ನೆ ನೋಡ್ಕೊಡ್ರಿ. ಒಂದು ನೇತ್ರತಜ್ಞರು ಸಾಮರ್ಥ್ಯ +3 ಡಯಾಪ್ಟರ್ ಇರುವ ದೃಷ್ಟಿ ಸರಿಪಡಿಸುವ ಮೊಸರವನ್ನು ಒಬ್ಬ ವ್ಯಕ್ತಿಗೆ ಸೂಚಿಸ್ತಾರೆ. ಓಕೆನಾ? ಆ ವ್ಯಕ್ತಿ ಹೊಂದಿರುವ ಕಣ್ಣಿನ ದೋಷ ಯಾವುದು, ಈ ಮೊಸರದ ವಿಧ ಯಾವುದು, ಮತ್ತು ಇದೇ ಮೊಸರದ ಸಂಗಮ ದೂರ ಎಷ್ಟು? ಸೊ ಇದು ಇಂಪಾರ್ಟೆಂಟ್ ಇತ್ತು. ಇನ್ನು 3 ಮಾರ್ಕ್ಸಿಗೆ ಕೇಳಿದರೆ ವಿದ್ಯುತ್ ಮೋಟಾರ್ ಅಂದರೆ ಏನು? ಈ ವಿದ್ಯುತ್ ಮೋಟಾರ್ನಲ್ಲಿ ವಾಹಕದ ಮೇಲಿನ ಯಾಂತ್ರಿಕ ಬಲದ ದಿಕ್ಕನ್ನು ಪತ್ತೆ ಮಾಡಲಿಕ್ಕೆ ಸಹಾಯಕವಾದ ನಿಯಮ ಯಾವುದು? ಈ ಮೋಟಾರ್ಗಳಲ್ಲಿ ಒಡಕು ಉಂಗುರಗಳಿರ್ತಾವೆ, ಅವುಗಳ ಪಾತ್ರವನ್ನು ಸಹಿತ ಕೇಳಿದ್ದಾರೆ. ಸೊ ನಿಮಗೆ ಭಾಳ ಸಲ ಹೇಳಿದ್ದೀವಿ, ಬಲಗೈ ಹೆಬ್ಬೆರಳು ನಿಯಮ ಮತ್ತು ಫ್ಲೆಮಿಂಗನ ಎಡಗೈ ನಿಯಮ ನಿಮಗೆ ಬರಲೇಬೇಕು. ಇಲ್ಲಿನೂ ಕೂಡ ಬಲಗೈ ಹೆಬ್ಬೆರಳ ನಿಯಮ ಕೇಳಿದ್ದಾರೆ. ಕಾಂತೀಯ ಬಲರೇಖೆಗಳ ಗುಣಲಕ್ಷಣಗಳನ್ನು ಕೇಳಿದ್ದಾರೆ. ಸೊಲೆನೈಡ್ನಲ್ಲಿ ಕಾಂತಕ್ಷೇತ್ರವನ್ನು ಹೆಚ್ಚು ಮಾಡಬೇಕಾದ್ರೆ ಯಾವ 2 ವಿಧಾನಗಳನ್ನು ನೀವು ಅನುಸರಿಸ್ತೀರಿ ಅಂತ ಕೇಳಿದರು. ಇನ್ನು ಒಂದು ರೇ ಡಯಾಗ್ರಾಮ್ ಇತ್ತು. ನಿಮ್ನ ದರ್ಪಣದ ಸಿ ಮತ್ತು ಎಫ್ ನಡುವೆ ಇಟ್ಟಾಗ ಪ್ರತಿಬಿಂಬ ಉಂಟಾಗುವ ರೇಖಾಚಿತ್ರವನ್ನು ಬರಿಬೇಕು. ರೇಖಾಚಿತ್ರದ ಸಹಾಯದಿಂದ ಉಂಟಾದ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವವನ್ನು ಸೂಚಿಸಬೇಕು. ಇನ್ನು ವಿದ್ಯುತ್ ಮಂಡಲದ ಚಿತ್ರವನ್ನು ಗಮನಿಸ್ರಿ. ಸೊ ಇಲ್ಲಿ ಒಟ್ಟು ರೋಧವನ್ನು ಕಂಡುಹಿಡಲಿಕ್ಕೆ ಕೇಳಿದ್ದಾರೆ. R1 R2 R3 ಅದ. R1 3 ವೋಲ್ಟ್ ಅದ, R2 6 ವೋಲ್ಟ್ ಅದ, R3 9 ವೋಲ್ಟ್ ಅದ, 3 ಆಂಪಿಯರ್ ಅದ. ಸೊ ಅದನ್ನು ಸ್ವಲ್ಪ ಅಬ್ಸರ್ವ್ ಮಾಡಿ. ಇನ್ನು ನೆಕ್ಸ್ಟ್ ಒಂದು ವಿದ್ಯುತ್ ಮಂಡಲದಲ್ಲಿ ಏನು ಮಾಡಿದ್ದಾರೆ, ನೈಕ್ರೋಮ್ ತಂತಿಯನ್ನು ಬಳಸಿ ಪ್ರಯೋಗ ಮಾಡಿದ್ದಾರೆ. ಅದರಲ್ಲಿ ನೈಕ್ರೋಮ್ ತಂತಿಗಳ ನಡುವಿನ ವಿಭವಾಂತರ ಮತ್ತು ಅದರ ಮೂಲಕ ಪ್ರವಹಿಸಿದ ವಿದ್ಯುತ್ ಪ್ರವಾಹಗಳ ಬೆಲೆಗಳನ್ನು ಕೋಷ್ಟಕದಲ್ಲಿ ನೀಡಿದ್ದಾರೆ. ಕೋಷ್ಟಕವನ್ನು ಗಮನಿಸ್ರಿ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸ್ರಿ. ಸೊ ಇಲ್ಲಿ ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಉಪಕರಣಗಳನ್ನು ಸರಣಿ ಕ್ರಮದಲ್ಲಿ ಸಂಪರ್ಕಿಸೋದಿಲ್ಲ ಏಕೆ ಅನ್ನೋದನ್ನು ಕೂಡ ಕೇಳಿದರು. ಇನ್ನು ವಿದ್ಯುತ್ ರೋಧಶೀಲತೆ ಮೇಲೆ ಒಂದು ಪ್ರಶ್ನೆ ಇದೆ. ಸೊ ಚೆನ್ನಾಗಿ ಇದನ್ನು ರೆಫರ್ ಮಾಡಿಕೊಡ್ರಿ. ಇನ್ನು ಕೊಟ್ಟಿರೋ ಪದಾರ್ಥಗಳಲ್ಲಿ ಯಾವುದು ಉತ್ತಮ ವಾಹಕ, ಯಾವುದು ಅವಾಹಕ ಕೇಳಿದ್ದಾರೆ, ಅದು ಕೂಡ ನೆನಪಿರಲಿ. ಯಾವ ಪದಾರ್ಥವನ್ನು ವಿದ್ಯುತ್ ಉಷ್ಣೋತ್ಪಾದನಾ ಸಾಧನಗಳಲ್ಲಿ ಬಳಸ್ತೀವಿ ಅಂತ ಕೇಳಿದ್ದಾರೆ. ಮುಂದೆ ಟಂಗ್ಸ್ಟನ್ ತಂತಿಗಳಲ್ಲಿ ಬಳಸ್ತಾರೆ, ಅದನ್ನು ಏಕೆ ಅಂತ ಕೇಳಿದರು. ಎ ಮತ್ತು ಬಿದಲ್ಲಿ ವಕ್ರೀಭವನ ಸೂಚ್ಯಾಂಕಗಳನ್ನು ಕೊಟ್ಟಿದ್ದಾರೆ. ಆಮೇಲೆ ಬಿದಲ್ಲಿ ಮೊಸರದಿಂದ ಪಡೆದ ವಸ್ತುವಿನ ಪ್ರತಿಬಿಂಬದ ವರ್ಧನೆ 1 ಇದೆ, ಅದರದ್ದು ಕೂಡ ಸ್ವಭಾವ ಮತ್ತು ಗಾತ್ರಗಳನ್ನು ಬರಲಿಕ್ಕೆ ಕೇಳಿದ್ದಾರೆ. ಇಷ್ಟೆಲ್ಲ ಫಿಸಿಕ್ಸಲ್ಲಿರ್ತಕ್ಕಂಥ ಕ್ವಶನ್ಸ್ ಇತ್ತು. ಕೆಮಿಸ್ಟ್ರಿಯಲ್ಲಿ CuO+H2 ಹೀಟ್ ಇಟ್ ಗಿವ್ಸ್ ಟು Cu+H2O ಈ ರಾಸಾಯನಿಕ ಕ್ರಿಯೆಯಲ್ಲಿ ಅಪಕರ್ಷಣಕಾರಿಯಾದ ವಸ್ತು ಕೇಳಿದರು. ಯಾವುದು ಬೆಂಜಿನನ್ನು ಸರಿಯಾದ ರಚನೆಯನ್ನು ಸೂಚಿಸ್ತದೆ ನೋಡ್ಕೊಡ್ರಿ. ಮುಂದಿರ್ತಕ್ಕಂಥ ಪ್ರಶ್ನೆ, ಕೆಳಗೆ ಕೊಟ್ಟಿರುವ 2 ದ್ರಾವಣಗಳಲ್ಲಿ ನೀಲಿ ಲಿಟ್ಮಸ್ ಕಾಗದ, ಕೆಂಪು ಲಿಟ್ಮಸ್ ಕಾಗದವನ್ನು ಪ್ರತ್ಯೇಕವಾಗಿ ಅದ್ದಿದಾಗ ಯಾವ ಬದಲಾವಣೆ ಆಗ್ತದೆ ಅಂತ ಕೇಳಿದ್ದಾರೆ. ಅದು ಇಂಪಾರ್ಟೆಂಟ್ ಇತ್ತು. ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆನೇ ಇದ್ದಾವೆ. ಇನ್ನು ತಾಮ್ರದ ಶುದ್ಧೀಕರಣದಲ್ಲಿ ಬಳಸುವ ವಿದ್ಯುತ್ ವಿಭಜನೆಯ ದ್ರಾವಣವನ್ನು ಹೆಸರಿಸಬೇಕು. ಲೋಹಗಳ ಸಂಕ್ಷಾರಣ ತಡೆಗಟ್ಟುವ ವಿಧಾನಗಳನ್ನು ಕೇಳಿದ್ದಾರೆ. ರಾಸಾಯನಿಕ ಸಮೀಕರಣಗಳನ್ನು ಕೊಟ್ಟಿದ್ದಾರೆ, ಸರಿದೂಗಿಸಬೇಕಾಗಿದೆ. Fe+H2O ಇಟ್ ಗಿವ್ಸ್ ಟು Fe3O4+H2, H2+O2 ಇಟ್ ಗಿವ್ಸ್ ಟು H2O, CH4+O2 ಇಟ್ ಗಿವ್ಸ್ ಟು CO2+H2O. ಇವುಗಳಿಗೆ ರಾಸಾಯನಿಕ ಸಮೀಕರಣ ಬರೀರಿ. ಸೂರ್ಯನ ಬೆಳಕಿನಲ್ಲಿ ಬೆಳ್ಳಿಯ ಕ್ಲೋರೈಡ್ ಬೆಳ್ಳಿ ಮತ್ತು ಕ್ಲೋರಿನ್ ಅನ್ನು ಉಂಟು ಮಾಡ್ತದೆ. ಸೋಡಿಯಂ ಸಲ್ಫೇಟ್ ಮತ್ತು ಬೇರಿಯಂ ಕ್ಲೋರೈಡ್ ಪರಸ್ಪರ ವರ್ತಿಸಿ ಬೇರಿಯಂ ಸಲ್ಫೇಟ್ ಮತ್ತು ಸೋಡಿಯಂ ಕ್ಲೋರೈಡ್ ಉಂಟು ಮಾಡ್ತದೆ. ಇನ್ನು ಲೋಹದ ಮೇಲೆ ಹಬೆಯ ವರ್ತನೆಯ ತೋರಿಸುವ ಉಪಕರಣಗಳ ಜೋಡಣೆ ಚಿತ್ರ ಬರೀರಿ. ಲೋಹದ ಚುರು ಮತ್ತು ನಿರ್ಗಮನ ನಾಳಗಳನ್ನು ಗುರುತಿಸ್ರಿ. ಸೊ ಇದು ಇಂಪಾರ್ಟೆಂಟ್ ಇತ್ತು. ಇನ್ನು KLMN pH ಮೌಲ್ಯ ಮೇಲೆ ಪ್ರಶ್ನೆ ಇದೆ. ಸೊ ಅದು ಕೂಡ ನಿಮಗೆ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಬೇಕು. ಸ್ವಲ್ಪ ಅಪ್ಲೈಡ್ ಕ್ವಶನ್ಸ್ ಇರ್ತಾವೆ, ಬಟ್ ಇವುಗಳನ್ನು ನೀವೇನು ಮಾಡಬೇಕು, ಬರೀಲೇಬೇಕು.
ಲಾಸ್ಟ್ ಸಂಕಲನ ಕ್ರಿಯೆಯಲ್ಲಿ ಇರ್ತಕ್ಕಂಥ ಒಂದು ಪ್ರಶ್ನೆ ಇತ್ತು. ಆಮೇಲೆ ಅನುರೂಪ ಶ್ರೇಣಿಯಲ್ಲಿ ಮೆಥನಾಲ್ ಕೊಟ್ಟಿದ್ದಾರೆ. 2 ಮತ್ತು 3ನೇ ಸದಸ್ಯರ ಹೆಸರನ್ನು ಬರಲಿಕ್ಕೆ ಕೇಳಿದರು. ಅನುಸೂತ್ರವನ್ನು ಬರೀಬೇಕಿತ್ತು. ಜೀವವಿಜ್ಞಾನ. ಸ್ನಾಯುಕೋಶಗಳಲ್ಲಿ ಆಕ್ಸಿಜನ್ ಕೊರತೆಯಿಂದ ನಡೆದ ಉಸಿರಾಟದಲ್ಲಿ ಉಂಟಾಗುವ ಉತ್ಪನ್ನ ಯಾವುದು? ರಚನಾನುರೂಪಿ ಅಂಗಗಳಂದ್ರೇನು? ಈ ಸರಿಯಾದಿಲ್ಲ. ಸಸ್ಯ ದೇಹದಲ್ಲಿ ಬಾಷ್ಪ ವಿಸರ್ಜನೆ ಪ್ರಕ್ರಿಯೆ ಹೇಗೆ ನಡೀತದೆ? ಮುಂದೆ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ನಡೆಸುವ ಪ್ರಾಣಿಯಲ್ಲಿ 39 ಜೋಡಿ ವರ್ಣತಂತುಗಳಿವೆ. ಆಗ ಈ ಪ್ರಾಣಿಯ ಯುಗ್ಮಜದಲ್ಲಿರುವ ವರ್ಣತಂತುಗಳ ಸಂಖ್ಯೆ ಕೇಳಿದ್ದಾರೆ. ಮುಂದೆ ಕೊಟ್ಟಿರುವ ಚಿತ್ರದಲ್ಲಿ ಸೂಕ್ತವಾದ ಹೃದಯದ ರಚನೆ ಯಾವುದು ಅಂತ ಕೇಳಿದ್ದಾರೆ. ಏನೋ ಬೀನೋ ಅಂತ ಕೇಳಿದ್ದಾರೆ. ಮುಂದೆ ಲೈಂಗಿಕ ಸಂತಾನೋತ್ಪತ್ತಿ ಮರಿಜೀವಿಗಳಲ್ಲಿ ಹೆಚ್ಚು ಭಿನ್ನತೆಯನ್ನು ಉಂಟು ಮಾಡ್ತದೆ ಏಕೆ ಅಂತ ಕೇಳಿದರು. ಮುಂದೆ ಅಡ್ರಿನಾಲಿನ್ ಹಾರ್ಮೋನು ಏನು ಕೆಲಸ ಮಾಡ್ತದೆ? ಪರಾಗಸ್ಪರ್ಶ ಅಂದರೆ ಏನು? ಇನ್ನು ಮಾನವನ ವಿಸರ್ಜನಾಂಗವ್ಯೂಹದ ರಚನೆಯನ್ನು ತೋರಿಸುವ ಚಿತ್ರ ಬರೀರಿ. ಅಲ್ಲಿ ಮೂತ್ರಕೋಶವನ್ನು ಗುರುತಿಸ್ರಿ. ಇನ್ನು ನೆಕ್ಸ್ಟ್ ಕಾಡುಗಳು ಪಾಲುದಾರರು ಅಂತ ಕೇಳಿದ್ದಾರೆ. ಅದನ್ನು ಇವಾಗ ತೆಗೆದಿದ್ದಾರೆ, ಸೊ ಅದನ್ನೇನೂ ಇಲ್ಲ. ಪರಿಸರದ ಮೇಲೆ ಉಂಟಾಗುವ ಪರಿಣಾಮವನ್ನು ತಡೆಯಲು ಅನುಸರಿಸಬಹುದಾದ 4 ಪರಿಸರ ಸ್ನೇಹಿ ಕ್ರಮಗಳು. ಈ ವರ್ಷನೂ ಅದು ಇಲ್ಲ. ಇನ್ನು ಮಾನವನ ನರಕೋಶದ ರಚನೆಯ ಚಿತ್ರ, ಆಕ್ಸಾನನ್ನು ಗುರುತಿಸಬೇಕು. ಅದನ್ನು ನೆನಪಿಟ್ಕೊಡ್ರಿ. ಚಕ್ಕರ್ ಬೋರ್ಡ್ ಬಂತು, ಇದನ್ನು ಕಲ್ಕೊಂಡು ಹೋಗಿ. ಎತ್ತರದ ಬಟಾಣಿ ಟಿ ಸಸ್ಯ, ಗಿಡ್ಡನೆಯ ಬಟಾಣಿ ಟಿ ಸಸ್ಯಗಳೊಂದಿಗೆ ಸಂಕಲನ ಮಾಡಿದ್ದಾರೆ. ಈ F2 ಪೀಳಿಗೆಯಲ್ಲಿ ದೊರೆತ ಫಲಿತಾಂಶಗಳನ್ನು ಒಂದು ಚಕ್ಕರ್ ಬೋರ್ಡ್ ಸಹಾಯದಿಂದ ವ್ಯಕ್ತಪಡಿಸ್ರಿ. ಸೊ ಜೊತೆಗೆ ಈ ಫಲಿತಾಂಶದ ಆಧಾರದ ಮೇಲೆ ಪ್ರಬಲ ಹಾಗೂ ದುರ್ಬಲ ಗುಣಗಳ ನಡುವಿನ ವ್ಯತ್ಯಾಸವನ್ನು ಬರೀಲಿಕ್ಕೆ ಕೇಳಿದರು. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇ ಇತ್ತು. ಇನ್ನು ನೆಕ್ಸ್ಟ್ ಕೇಳಿರ್ತಕ್ಕಂಥದ್ದು, ಯಾವುದೇ ಪರಿಸರ ವ್ಯವಸ್ಥೆಯಲ್ಲಿ ಆಹಾರ ಜಾಲಗಳು ಏಕೆ ರೂಪುಗೊಳ್ತವೆ ಅಂತ ಕೇಳಿದ್ದಾರೆ. ಇನ್ನು ಜೈವಿಕ ವಿಘಟನೀಯ ತ್ಯಾಜ್ಯಗಳು ಜೈವಿಕ ವಿಘಟನೀಯವಲ್ಲದ ತ್ಯಾಜ್ಯಗಳನ್ನು ಪ್ರತ್ಯೇಕವಾದ ಕಸದ ಡಬ್ಬಿಗಳಲ್ಲಿ ಸಂಗ್ರಹಿಸಬೇಕು ಏಕೆ? ಇನ್ನು ಕಾಯಜ ರೀತಿಯ ಸಂತಾನೋತ್ಪತ್ತಿ ರೈತರಿಗೆ ವರದಾನ ಕೇಳಿದ್ದಾರೆ. ಇನ್ನು ಮಾನವನ ಸಂತಾನೋತ್ಪತ್ತಿಯಲ್ಲಿ ವೃಷಣಗಳ ಸ್ಥಾನ ಮತ್ತು ಗರ್ಭಕೋಶದ ಕಾರ್ಯ ಹೇಗೆ ಪರಸ್ಪರ ಪೂರಕ ಅಂತ ಕೇಳಿದ್ದಾರೆ. ಇನ್ನು ಲಾಸ್ಟ್ ಕ್ವಶನ್, ಮಾನವನ ಮಿದುಳಿನಲ್ಲಿ ಮಹಾಮಸ್ತಿಷ್ಕ, ಅನುಮಸ್ತಿಷ್ಕ, ಮೆಡುಲಗಳು ನಮ್ಮ ದೇಹದಲ್ಲಿ ನಿಯಂತ್ರಣ ಮತ್ತು ಸಹಭಾಗಿತ್ವವನ್ನು ಹೇಗೆ ಉಂಟು ಮಾಡ್ತವೆ ಅಂತ ಕೇಳಿದ್ದಾರೆ. ಅದನ್ನು ಕೂಡ ನೋಡ್ಕೊಡ್ರಿ. ಇಷ್ಟಿತ್ತು ಈ ವಿಡಿಯೋದಲ್ಲಿ 2024ರಲ್ಲಿ ನಡೆದಿರ್ತಕ್ಕಂಥ ಸೈನ್ಸ್ನ ಪ್ರಿಪ್ರೇಟರಿ ಎಕ್ಸಾಮ್ನ ಸ್ಟೇಟ್ ಲೆವೆಲ್ ಕ್ವಶನ್ ಪೇಪರ್ ಅಂತ ಚೆನ್ನಾಗಿ ಪ್ರಿಪೇರ್ ಮಾಡಿಕೊಂಡು ಓದ್ಕೊಡ್ರಿ. ನಾಳೆ ಬರ್ತಕ್ಕಂಥ ಎಕ್ಸಾಮಲ್ಲಿ ಕ್ವಶನ್ಸ್ಗಳು ರಿಪೀಟ್ ಆಗ್ತಕ್ಕಂಥ ಸಾಧ್ಯತೆ ತುಂಬಾ ಇದೆ.